ನಾವು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಏನು ಮಾಡಬೇಕು ಏನಿಲ್ಲ ಅನ್ನೋದು ವಿಷಯ. ಅಂದರೆ ನಿರಂತರ ಈ ರೀತಿ ಒಂದಕ್ಕೊಂದು ಈ ತಿಕ್ಕಾಟ ತಕರಾರು ನಡೀತಾವಂದ್ರೆ ಏನು ಅಂತೇಳಿ. ಹೌದು, ಆರಂಭ ಏನೋ ಚೆನ್ನಾಗಿತ್ತು, ಸಿದ್ದರಾಮಯ್ಯ ಏನು ತಕರಾರು ಮಾಡಲಿಲ್ಲ. ಈ ಕೆಲವೊಂದು ಕಡೆ ವರದಿಗಳು ಬರ್ತಾ ಇದ್ದಾರೆ, ಇವೆಲ್ಲ ಹಿಂದೆ ನಿಂತು ಸಿದ್ದರಾಮಯ್ಯನೆಲ್ಲ ಗದ್ದಲಿಸಿದ್ದಾರೆ ಅನ್ನೋಂಥ ಕೆಲವೊಂದಿಷ್ಟು ಮೀಡಿಯಾಗಳು ಪ್ರಚಾರ ಮಾಡ್ತಾರೆ ಇದ್ದಾರೆ. ಆದರೆ ಅವ್ರು ಇಷ್ಟೆಲ್ಲ ಗದ್ದಲ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ? ಹೌದು, ತಮ್ಮ ಹಿಡಿತಿರಬೇಕು ಮಂತ್ರಿಮಂಡಲ ಮೇಲೆ, ಸರ್ಕಾರದ ಮೇಲೆ ಅನ್ನೋದು ಯಾರಾದರೂ ಬಯಸ್ತಾ ಇರ್ತಾರೆ. ಬಿಟ್ಟು ಹೋದ ಮುಖ್ಯಮಂತ್ರಿ, ಅದು ಒತ್ತಾಯದಿಂದ ಅನಿವಾರ್ಯವಾಗಿ ಬಿಟ್ಟಂಥದ್ದು ಸಹಜದ. ಆದರೆ ಪ್ರತಿಯೊಂದಕ್ಕೂ ಅವರ ಕಾರಣ ಅನ್ನೋಂಗೆ ಕೆಲವಷ್ಟು ಮೀಡಿಯಾಗಳು ಅವ್ರನ್ನ ಬಿಂಬಿಸ್ತಾ ಇದ್ದಾರೆ. ಬಿಂಬಿಸಲಿ, ಏನು ಅಡ್ಡಿಯಲ್ಲಿ ಇದ್ದರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಈಗ ಈ ನಮ್ಮ ಬೈರೇಗೌಡರು, ಕೃಷ್ಣ ಬೈರೇಗೌಡರು, ಇವು ಇಲ್ಲದಿದ್ದರೆ ನಮ್ಮ ಬೇಡಪ್ಪ ಅನ್ನೋಂಥ ಹಂತಕ್ಕೆ ಬರೋದು ಕಾರಣ ಮುಖ್ಯವ ಏನು ಅಭಿವೃದ್ಧಿ ಮಾಡಲಿ ಅಲ್ಲಿ ಹೋಗಿ ಅಂತೇಳಿ. ಅದರ ಇದರ ಅರ್ಥ ಕೊಡಿದ್ರೆ ಎಲ್ಲ ಟೋಟಲ್ ಕೊಡ್ರಿ, ಬೆಂಗಳೂರು ನಗರಾಭಿವೃದ್ಧಿ ನಾವು ಮಾಡ್ತೀವಪ್ಪ ಕೆಲಸ, ಮತ್ತು ಇಲ್ಲಂದ್ರೆ ಅಧಿಕಾರ ಇಲ್ಲಂದ್ರೆ ಹೋಗಿ ನಾವು ಏನು ಮಾಡೋಣ. ಮುಖ್ಯವಾಗಿ ಎರಡು ಈಗ ನಿಮ್ಗೆ ಹೇಳಿದ್ನೆಲ್ಲ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರಾದೇಶ ಅಭಿವೃದ್ಧಿ ಪ್ರಾಧಿಕಾರ, ಇವೆರಡು ಇಲ್ಲದ ನನಗೆ ಅದರ ಅವಶ್ಯಕತೆ ಇಲ್ಲ ಅಂತೇಳಿ. ಇದು ಬಗೆಹರಿದು ಹೆಂಗೆ ಅಂತ ಮತ್ತೆ ಈಗಂತೂ ಹೋಗಿದ್ದಾರೆ ಹೈಕಮಾಂಡ್ ಹತ್ರ ಭೇಟಿ ಆಗಲಿಕ್ಕೆ ದಿಲ್ಲಿಯಲ್ಲಿ ಏನೇನು ಡೆವಲಪ್ ಆಗ್ಬೋದು. ಈಗಾಗಲೇ ಈ ವಿಷಯವನ್ನು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲರ ಮುಂದೆ ಸಹಿತ ಚರ್ಚೆ ಮಾಡಿದ್ದಾರೆ. ಅವರು ನಮ್ದೇನಪ್ಪ, ನಾವು ಅದರ ಅಪೇಕ್ಷಿತವರು ಅಲ್ಲ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಆಕಾಂಕ್ಷಿ ಆಗಿದ್ದರು, ಅದನ್ನು ಕೃಷ್ಣೇಗೌಡರಿಗೆ